ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸರ್ವಪಕ್ಷದ ಸಭೆ ಕರೆದಿದ್ದಾರೆ, ಲೇಟಾಗಾದರೂ ಕರೆದಿದ್ದಾರೆ, ಎಲ್ಲ ನೀರು ಬಿಟ್ಟ ಮೇಲೆ ಕರೆದಿದ್ದಾರೆ. ಭಾಳ ಬುದ್ಧಿವಂತರು ಕಾಂಗ್ರೆಸ್ ಅವರು. ತಮಿಳುನಾಡು ಜೊತೆ ಒಂದು ರೀತಿ ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ ನಾವು ನೀವು ಒಂದು ರೀತಿ ಕಳ್ಳ ಪೊಲೀಸ್ ಆಟ ಆಡೋಣ, ಸುಮ್ಮನೆ ನೀವು ಕೇಳ್ದಂಗೆ ಮಾಡಿ ನಾವು ಸುಮ್ಮನೆ ಇಲ್ಲ ಅಂತೇಳಿ ಇಲ್ಲಿ ಡೊಂಬರಾಟ ಮಾಡ್ತೀರಿ ಅಂತೇಳಿ ಈಗೆಲ್ಲ ನೀರು ಬಿಡೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಯಾರೋ MLA ಹೇಳ್ತಾ ಇದ್ದಾನಲ್ಲಿ ನಾಳೆಯಿಂದ ಸ್ಟಾಪ್ ಮಾಡ್ತೀರಿ ಅಂತ. ಬಿಡೋದೆಲ್ಲ ಬಿಟ್ಟ ಮೇಲೆ ಅದೇನೋ ಹೇಳಿದ್ರಲ್ಲ, ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲ ಹಾಕ್ಕೊಂಡ್ರಂತೆ. ಹಂಗಾಗಿದೆ ನಮ್ಮ ಕತೆ. ಈಗ ಇದು 100% ಒಳ ಒಪ್ಪಂದ, ಸ್ಟಾಲಿನ್ ಜೊತೆ ಕರ್ನಾಟಕ ಸರ್ಕಾರದ ಒಳ ಒಪ್ಪಂದ. ಈ ರೀತಿ ಅವರೆಲ್ಲ ಭಾಳ ಚೆಂದಾಗಿದ್ದಾರೆ. ಮೊನ್ನೆ ಅವ್ರು ಬಂದಾಗ, ಕರ್ನಾಟಕ ಬಂದಾಗ ಏನು ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು ಏನು ಬೊಕ್ಕೆ ಕೊಟ್ಟಿದ್ದೆ ಅವ್ರು ತಗೊಂಡೋಗಿ ನಮಸ್ಕಾರ ಹಾಕಿದ್ದೆ. ಅವತ್ತು ಬಂದಾಗ ಇಲ್ಲಿ ಏನು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಲೀಡರ್ಗಳು, ಅವರು ಹೊಸ ಒಂದು ಪಾರ್ಟಿಯನ್ನು ಕಟ್ಟಕ್ಕೆ ಬಂದಿದ್ದರು. ಆದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವ್ರ ಜೊತೆ ಡೀಲ್ ಮಾಡ್ಕೊಂಡ್ರಷ್ಟೇ. ಈ ಒಂದು ಒಪ್ಪಂದ ಮಾಡ್ಕೊಳಕ್ಕೋಸ್ಕರ ಅವರನ್ನು ಇಲ್ಲಿ ಕರೆಸಿದ್ರು ಅಂತ ಅನಿಸುತ್ತೆ. 100% ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕಾವೇರಿಗೆ ದ್ರೋಹ ಬಗ್ದಿದ್ದಾರೆ. ಇವರಿಗೆ ದೇವರು ಒಳ್ಳೇದು ಮಾಡಲ್ಲ, ಕಾವೇರಿಗೆ ದ್ರೋಹ ಬಗ್ದಂಥದ್ದು. ಈಗ ನಾರ್ಮಲಿ ಹೇಳ್ತಾ ಇದ್ರು, ಏನೋ ಯಾವುದು ಮೇಕೆದಾಟು, ಈಗೇನಾಯಿತು ಮೇಕೆನೂ ಇಲ್ಲ, ದಾಟು ಇಲ್ಲ, ಆ ಸ್ಥಿತಿಗೆ ಬಂದಿದೆ. ಏನು ನಡೆದಿದ್ದೆ ಅದು ಕೋವಿಡ್ ಅಂತ ಸಂದರ್ಭದಲ್ಲಿ. ನೀರಿಗಾಗಿ ನಡಿಗೆ ಏನೇನೆಲ್ಲ ಮಾಡಿದ್ರು. ಈಗ ಅಧಿಕಾರ ಬಂದ ತಕ್ಷಣ, ಚೇರ್ ಸಿಕ್ಕಿದ ತಕ್ಷಣ ಕಾವೇರಿನೂ ಇಲ್ಲ, ಮೇಕೆದಾಟು ಇಲ್ಲ. 100% ಇದು ತಮಿಳುನಾಡು ಜೊತೆ ಒಪ್ಪಂದ ಮಾಡ್ಕೊಂಡು ನೀರೆಲ್ಲ ಬಿಟ್ಟು ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಬಂದಿದೆ, ತಮಿಳುನಾಡಲ್ಲಿರೋರು ಅವ್ರ ಸೋದರರು ಹೇಳಿದಾರಲ್ಲ, ಇಲ್ಲಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದವಾಗೆಲ್ಲ ನಮ್ಮ ಸೋದರರು ಅಂತ ಹೇಳಿದ್ದಾರೆ. ಸೋದರಿಗೆ ಅನ್ಯಾಯ ಮಾಡಬಾರ್ದು, ನಮ್ಮವ್ರಿಗೆ ಅನ್ಯಾಯ ಮಾಡಿದ್ರು ಪರವಾಗಿಲ್ಲ. ನಮ್ಮ ಜನಕ್ಕೆ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವ್ರಿಗೆ ಊಟ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಪಕ್ಕದ ಮನೆ ಇರೋ ಸೋದರರಿಗೆ ಊಟ ಹಾಕಬೇಕು ಅನ್ನೋದು ಇವರ ಕಾಂಗ್ರೆಸ್ಸಿನ ನೀತಿ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. MP ಎಲೆಕ್ಷನ್ ಬರೋವರೆಗೂ ಇವರು ತಮಿಳುನಾಡು ಪರವಾಗಿ ಈ ಸರ್ಕಾರ ನಿಲ್ತೈತೆ. ಇದು ಶತಸಿದ್ಧ. ನೋಡಿ, ಇಲ್ಲ, ಸೋಮಶೇಖರ್ ಜೊತೆ ಮಾತಾಡಿದ್ದೀನಿ, ಇವತ್ತು ಕರೆದಿದ್ದೀನಿ, ಡೈಲಿ ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು 5 ಜನ ಕಾಂಗ್ರೆಸ್ಸಿನ MLAಗಳನ್ನು BJP ಪಕ್ಷಕ್ಕೆ ಕರ್ಕೊಂಬಂದೆ. ಆವಾಗ ಅವ್ರಿಗೆ ಎಲ್ಲರಿಗೂ ಮಂತ್ರಿನೂ ಮಾಡಿದ್ದೀರಿ. ಮಂತ್ರಿಯ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಅನಿಸುತ್ತೆ ಇಷ್ಟೆಲ್ಲ ಅಧಿಕಾರ ಅನುಭವಿಸಿ ಎಲ್ಲ ಆದಮೇಲೆ ಅವ್ರು ಹೋಗಲ್ಲ ಅಂತ ನನಗೆ ವಿಶ್ವಾಸ ಇದೆ. ಮಾತಾಡ್ತೀನಿ, ಅವರಂತೂ ಹೋಗಲ್ಲ ಅಂತ ನನ್ನ ಹತ್ರ ಎಲ್ಲರೂ ಹೇಳಿದ್ದಾರೆ. ಮಾತಾಡಿದವರು ಇಬ್ಬರೂ ಕೂಡ, ಹೆಬ್ಬಾರು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ. ಉಳಿದವರೆಲ್ಲ ಖಂಡಿತವಾಗಿ ನಿರಾಕರಿಸಿದ್ದಾರೆ. ಎಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಮಾಡ್ತೀರಾ ಅಂತ. ಇವರಿಬ್ಬರ ಬಗ್ಗೆ ಮಾತಾಡಿದ್ದೀನಿ, ಆಶಾಭಾವನೆ ಇದೆ, ಹೋಗಲ್ಲ ಅಂತ ನನ್ನ ಜೊತೆ ಮಾತಾಡಿದರೆ. ಒಳ್ಳೆ ಸ್ನೇಹಿತರು. ಯಾರು ಹೋಗಲ್ಲ, ಇವರಿಬ್ಬರು ಹೋಗ್ತಾರೆ ಅಂತ ಒಂದು ದೊಡ್ಡ ಸುದ್ದಿ ಇದೆ. ಇವರಿಬ್ಬರ ಹತ್ರನೂ ಮಾತಾಡಿದಿರಿ, ಹೋಗಲ್ಲ ಅನ್ನೋ ವಿಶ್ವಾಸ.